ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗಿ ಎಂಟರ್ಟೈನರ್. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಟನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿತೌಟ್ ಎನಿ ಡಿಲೇ ಲೆಟ್ ಸ್ಟಾರ್ಟ್ ಆಫ್ ಟುಡೇಸ್ ಕಂಟೆಂಟ್. ಇವತ್ತು ನಿನ್ನೆ ಏನು ನಡೀತು ಬಿಗ್ ಬಾಸ್ ಮನೆಯಲ್ಲಿ, ನಿನ್ನೆ ಸ್ಟಾರ್ಟಿಂಗ್ ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿ. ನೆನ್ನೆ ಸಾಂಗ್ ಎಲ್ಲ ಹಾಕಿಲ್ಲ, ಡೈರೆಕ್ಟು ತಿತ್ತಿಗೆ ಬ್ಯಾಂಡ್ ಸೆಟ್ ಹೊಡೆಯೋ ಥರ ಬ್ಯಾಂಡ್ ಸೆಟ್ ಹೊಡೆಸಿದ್ರು. ಸೊ ಫಸ್ಟು ರಜತ್ ಅವರು ಎಂಟ್ರಾದರು. ಫಸ್ಟು ಏನು ಹೇಳಿದ್ದೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ, ಏನಕ್ಕಾದರೆ ನಿಮಗೆ ತಲೆಗೆ ಹೋಗಲಿ ಅಂತ. ರಜತ್ ಅವರು, ಅವ್ರ ಹೆಸರು ರಜತ್ ಅಂತ. ಅವ್ರೇನು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದವ್ರು ಗುರು, ಈಗ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಸೊ ಅವ್ರು ಮಾತಾಡಿದ್ರೇ ವಾಯ್ಸ್ ಜೋರಾಗಿದೆ. ಇನ್ನು ಕಿರ್ಚ್ಲಾಡಿದ್ರೆ ರಜತ್ ಮಾತಾಡಿದ್ರೇ ಹಂಗಿದೆ ವಾಯ್ಸ್, ಇನ್ನು ಕಿರ್ಚ್ಲಾಡಿದ್ರೆ ಸರಿಯಾಗಿರುತ್ತೆ ಅಂತ ಅನಿಸುತ್ತೆ ನನಗೆ ಯಾಕೋ. ಅದಾದಮೇಲೆ ಬಂದಿದ್ದು ಶೋಭಾ ಅವರು ಎರಡನೇ ವೈಲ್ಡ್ ಕಾರ್ಡ್ ಎಂಟ್ರಿ. ಅವ್ರನ್ನ ವಿನ್ ಮಾಡಿಸಲ್ಲ ಗುರು, ಆದರೂ ಸರಿಯಾಗಿರೋರನ್ನೇ ಕಳಿಸಿದ್ದಾರೆ. ಇವ್ರನ್ನ ಸ್ಟಾರ್ಟಿಂಗಲ್ಲೇ ಕಳಿಸ್ಬೇಕಾಗಿತ್ತು ಅಂತ ನನ್ನ ಅನಿಸಿಕೆ. ಇವರಿಬ್ಬರು ಸರಿಯಾಗಿ ಮಾತಾಡ್ತಾರೆ ಮಾತ್ರ ಇವರಿಬ್ಬರು ಅಂತ ನನಗನ್ಸುತ್ತೆ. ಇನ್ನೂ ಒಂದೇ ದಿನ ಆಗಿರೋದು, ಬಟ್ ಸ್ಟಿಲ್ ನಿನ್ನೆ ಶೋಭಾ ಅವರು, ತ್ರಿವಿಕ್ರಮ್ ಅವರು ಒಂದೇ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದು, ಅದಕ್ಕೆ ಹಾಕೊಂಡು ಸುತ್ತಾಕ್ಸ್ಬಿಟ್ರು, ಸರಿಯಾಗಿ ಸುತ್ತಾಕ್ಸಿದ್ರು. ಸೊ ವಿಚ್ ವಾಸ್ ವೆರಿ ಟಕ್ಕರ್ ಪಾಯಿಂಟ್ ಆಗಿತ್ತು ತ್ರಿವಿಕ್ರಮ್ಗೆ. ಮತ್ತು ನೆಕ್ಸ್ಟು ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಡ್ತಾರೆ. ನೀವು ಯಾರ್ಯಾರನ್ನ ಬಿಗ್ ಬಾಸ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಚೂರ್ಕಾಯಿ ಹೊಡಿಬೇಕು ಅಂತ. ಅದರಲ್ಲಿ ಇಬ್ಬರು ಟಫ್ ಕಾಂಪಿಟೇಟರ್ ಆಗಿ ತ್ರಿವಿಕ್ರಮ್ ಅವ್ರನ್ನೇ ತೊಗೊತಾರೆ. ಶೋಭಾ ಅವ್ರು ಮಾತ್ರ ಒಂದು ಸರಿ ಮಂಜಣ್ಣನ ತೊಗೊತಾರೆ. ಶೋಭಾ ಅವ್ರಿಗೆ ಗೌತಮಿ ಅವ್ರಿಗೆ ಅಲ್ಲೇ ಸ್ಟಾರ್ಟ್ ಆಗುತ್ತೆ ಜಗಳ. ನನ್ನ ಪ್ರಕಾರ ಶೋಭಾ ಅವ್ರು ಕೊಟ್ಟಿದ್ದ ಸ್ಟೇಟ್ಮೆಂಟ್ 100% ರೈಟ್. ಗೌತಮಿ ಅವರು ಮುಖವಾಡ ಹಾಕ್ಕೊಂಡಿದ್ದಾರೆ, ಆ ಮುಖವಾಡನ ಕಳ್ಚಾಕ್ತೀನಿ. ಪರ್ಫೆಕ್ಟ್ ಸ್ಟೇಟ್ಮೆಂಟ್. ನಾನು ಇಷ್ಟು ದಿನ ಹೇಳ್ತಾ ಇದ್ದಿದ್ದನ್ನು ಶೋಭಾ ಅವ್ರು ಈಗ ಹೇಳಿದ್ದಾರೆ, ಪರ್ಫೆಕ್ಟಾಗಿ ಹೇಳಿದ್ದಾರೆ. ನನಗೆ ಆ ಸ್ಟೇಟ್ಮೆಂಟ್ ಮಾತ್ರ ಸೂಪರ್ಬಾಗಿ ಇಷ್ಟ ಆಯಿತು. ಅದಾದಮೇಲೆ ಅಲ್ಲಿ ಮುಗೀತು ಆ ಟಾಸ್ಕು. ಅದಾದಮೇಲೆ ಬಂದಿದ್ದೆ ಈ ನಾಮಿನೇಷನ್ ಟಾಸ್ಕ್. ನಿಜವಾಗ್ಲೂ ಲಿಟ್ರಲಿ ಸೈಕ್ ನಾಮಿನೇಷನ್ ಆಫ್ಟರ್ ಲಾಂಗ್ ಟೈಮ್. ಅಂದರೆ ಈಗ ಈ ಸೀಸನಲ್ಲಿ ಫಸ್ಟ್ ಟೈಮ್ ಈ ಥರ ನಾಮಿನೇಷನ್ ಮಾಡಿಸ್ತಾ ಇರೋದು. ಸಗದಾಗಿ ನಡೀತಾ ಇದೆ ನಾಮಿನೇಷನ್ ಈ ಸರಿ. ಇನ್ನೂ ಕಂಪ್ಲೀಟ್ ಆಗಿಲ್ಲ, 2 ರೌಂಡ್ ಆಗಿರೋದು. ಐಶ್ವರ್ಯ ಅವ್ರದ್ದು, ತ್ರಿವಿಕ್ರಮ್ ಅವ್ರದ್ದು ಅನಿಸುತ್ತೆ, ಮೋಕ್ಷಿತಾ ಅವರು, ಈ 3 ಜನದಾಗಿರೋದು. ಇನ್ನು ನನ್ನ ಪ್ರಕಾರ ಐಶ್ವರ್ಯ ಅವರು ಕೊಟ್ಟಿದ್ದ ರೀಸನ್ ಕರೆಕ್ಟಾಗಿತ್ತು ಆ್ಯಂಡ್ ವ್ಯಾಲ್ಯೂಯಬಲ್ ಆಗಿತ್ತು. ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಬಾರ್ದಾಗಿತ್ತು, ಅದನ್ನು ಬಿಟ್ಟು ಇನ್ನೆಲ್ಲ ಕರೆಕ್ಟಾಗಿತ್ತು. ಮುಜುಗರ ಅನ್ನೋ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಬಾರ್ದಾಗಿತ್ತು, ಅದು ಬಿಟ್ಟರೆ ಇನ್ನೆಲ್ಲ ಕರೆಕ್ಟಾಗಿತ್ತು. ಅದೊಂದನ್ನು ಅವರು ಕರೆಕ್ಟ್ ಮಾಡ್ಕೊಂಡಿದ್ದಿದ್ರೆ ಪರ್ಫೆಕ್ಟ್ ಸ್ಟೇಟ್ಮೆಂಟ್ ಕೊಟ್ಟಿರೋರು ಐಶ್ವರ್ಯ ಅವರು. ಪರ್ಫೆಕ್ಟ್ಲಿ ಆಲ್ ಕ್ಲಿಯರ್ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಅಲ್ವಾ. ಸೊ ನಿಮ್ಮ ಅನಿಸಿಕೆ ಏನು ಅವ್ರು ಕೊಟ್ಟಿದ್ದ ಸ್ಟೇಟ್ಮೆಂಟ್ ಬಗ್ಗೆ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ನೆಕ್ಸ್ಟು ಬರೋದಾದರೆ, ತ್ರಿವಿಕ್ರಮ್ ಅವ್ರಿಗೆ ರೀಸನ್ ಕೊಡೋಕ್ಕೆ ಇನ್ನೂ ಬರಲ್ಲ. ಇಲ್ಲಿವರೆಗೂ ಬಂದಿದ್ದಾರೆ, 50 ದಿನ ಕಂಪ್ಲೀಟ್ ಆಗಿದೆ, ಇನ್ನೂ ರೀಸನ್ ಕೊಡೋಕ್ಕೆ ಬರಲ್ಲ. ಅವ್ರು ಹೋಗಿ ಧರ್ಮ ನಾಮಿನೇಟ್ ಮಾಡ್ತಾರೆ ಚೆನ್ನಾಗಿ ಆಡಿಲ್ಲ ಅಂತ. ನನ್ನ ಪ್ರಕಾರ ತ್ರಿವಿಕ್ರಮ್ ಅವ್ರು ಟಾಸ್ಕಲ್ಲಿ ಬಿಟ್ಟರೆ ಬೇರೆಲ್ಲೂ ಇಲ್ಲ. ಇದಂತೂ 100% ನಿಜ. ತ್ರಿವಿಕ್ರಮ್ ಟಾಸ್ಕಲ್ಲಿ ಬಿಟ್ಟರೆ ಬೇರೆಲ್ಲೂ ಪರ್ಫಾರ್ಮೆನ್ಸೇ ಇಲ್ಲ. ಮನೇಲಿ ಮಾತಾಡಲ್ಲ, ನಿನ್ನೆ ಮಾತಾಡಿದ್ದು ವ್ಯಾಲ್ಯೂಯಬಲ್ ಆಗಿರಲಿಲ್ಲ, ಆ ಪಾಯಿಂಟೇ ಸರಿಯಿಲ್ಲ. ನಾನು ಕ್ಲಿಯರಾಗಿ ಅಗೇನ್ಸ್ಟ್ ಆಗಿದ್ದೀನಿ. ಅವ್ರು ಹೇಳಿದ ಪಾಯಿಂಟೇ ಸರಿಯಿಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ. ನೀವು ತ್ರಿವಿಕ್ರಮ್ ಫ್ಯಾನೇ ಆಗಿದ್ರು ಯೋಚನೆ ಮಾಡಿ. ಅವರು ಕರೆಕ್ಟಾಗಿ ಕನ್ವೆ ಮಾಡಿದ್ರೆ ನೆನ್ನೆ ಏನು ಕನ್ವೆ ಮಾಡಬೇಕಾಗಿತ್ತು? ಇಲ್ಲ, ಮಾಡಿಲ್ಲ. ಡಿಫ್ರೆಂಟ್ ವೇಯಲ್ಲಿ ಕನ್ವೆ ಮಾಡಬೇಕಾಗುತ್ತೆ. ಇದನ್ನು ಕಮ್ಯುನಿಕೇಷನ್ ಸ್ಕಿಲ್ ಅಂತಾರೆ. ಅದನ್ನು ಕರೆಕ್ಟಾಗಿ ಇದ್ದಿದ್ದರೆ ಅವ್ರಿಗಿದು ಆಗ್ತಾ ಇರಲ್ಲ. ಸೊ ನಿನ್ನೆ ಅವ್ರಿಗೆ ಹೆಂಗಾಗೋಯ್ತು ಅಂದರೆ, ಏನು ಹೇಳಿ ಅನ್ನೋ ಒಂದು ಪರಿಸ್ಥಿತಿ ಆಗೋಗಿತ್ತು ಅವ್ರ ತಲೆಯಲ್ಲಿ. ಚೈತ್ರ ಅವ್ರು ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ, ನಾನು ಇನ್ನೊಂದು ಹೇಳಬೇಕು, ಹೆಲ್ತಿಗೆ ಇನ್ನೋವೇ ಇದು ಕೊಡ್ತಾ ಇದ್ದಾರಲ್ಲಪ್ಪ ಅವರು. ಹೆಲ್ತ್ ಅಂದ್ಬಿಟ್ಟು ರೀಸನ್ ಕೊಡ್ತಾರೆ, ಈಗ ಹೆಲ್ತ್ ಅಂದ್ಬಿಟ್ಟು ನಾಮಿನೇಷನ್ ಮಾಡ್ತಾರೆ ಯಾರಾದರೂ. ಹೆಲ್ತ್ ವಿಷಯ ಇಟ್ಕೊಂಡು ನಾಮಿನೇಷನ್ನ, ದಿಸ್ ಇಸ್ ನಾಟ್ ಫೇರ್ ಅಂತ ಶೋಭಾ ಅವ್ರು ಹೇಳಿದ್ರು ಕೂಡ ಚೈತ್ರ ಅವ್ರು ಇಲ್ಲ, ಕರೆಕ್ಟಾಗಿ ಹೇಳಿದ್ರು, ನಾನು ಕಾನ್ಸಂಟ್ರೇಟ್ ಮಾಡಬೇಕಿತ್ತು, ನಾನು ಕಾನ್ಸಂಟ್ರೇಟ್ ಮಾಡಿಲ್ಲ, ಅದಕ್ಕೆ ನಾಮಿನೇಟ್ ಮಾಡಿದ್ರು, ಥ್ಯಾಂಕ್ ಯು ಸೋ ಮಚ್ ಅಂತೆ. ಹಂಗೆ ಆಚೆ ಹೋಗ್ಬಿಡ್ತಾರೆ. ಸಿಂಪಲ್ ರೀಸನಿಂದ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅವರು.
ಚೈತ್ರ ಅವ್ರನ್ನ ಕರೆಸಿದ್ದೇನಕ್ಕೆ, ಆ ಅಮ್ಮ ಮಾಡಿದ್ದೇನು, ಆಗಿದ್ದೇನು. ಅಯ್ಯೋ, ಫಸ್ಟ್ ಒಂದು ದಿನ ಕರೆಕ್ಟಾಗಿ ವಾಯ್ಸ್ ರೈಸ್ ಮಾಡಿದ್ರು, ಆಮೇಲೆ ಏನೂ ಇಲ್ಲ. ಸುದೀಪ್ ಅವ್ರ ಕೈಯಲ್ಲಿ ರುಬ್ಬಿಸ್ಕೊಳ್ಳೋದೇ ಆಗೋಯ್ತು ಪ್ರತಿ ವಾರ. ಇಷ್ಟಾಗಿತ್ತು. ಇವತ್ತು ನೋಡಿ ಮಜಾ ಇರುತ್ತೆ, ಸರಿಯಾಗಿ ಮಜಾ ಇರುತ್ತೆ ನೋಡಿ. ಪ್ರೋಮೋ ಆಲ್ರೆಡಿ ನೋಡಿರ್ತೀರ ಅನಿಸುತ್ತೆ. ಸರಿ ಮಜಾ ಇದೆ ಇವತ್ತು, ಸೈಕಾಗಿದೆ ಎಪಿಸೋಡ್ ಇವತ್ತು. ನಾನಂತೂ ಕಾಯ್ತಾಯಿದ್ದೀನಿ ಇವತ್ತಿನ ಎಪಿಸೋಡ್ಗೆ. ಸೊ ಇದಾಗಿತ್ತು ಇವತ್ತಿನ ಕಂಟೆಂಟ್. ವೀಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಟನ್ 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 ಅಂತ 3 ಸರಿ ಹೊಡಿಬೇಕು. ಓಕೆನಾ? ಬರಲಾ? ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವೀಡಿಯೋ. ದ್ವೇಷ, ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?